91 ವಿಮಾನದಲ್ಲಿ ಮತ್ತೆ ತಾಂತ್ರಿಕ ದೋಷ ಕಂಡು ಬಂದಿದೆ. 2 ಗಂಟೆ ತಡವಾಗಿ ಫ್ಲೈಟ್ ಲ್ಯಾಂಡಿಂಗ್ ಆಗಿದೆ. ಕಳೆದ 4 ದಿನದ ಹಿಂದಷ್ಟೇ ಫ್ಲೈ 91 ಫ್ಲೈಟ್ ನಲ್ಲಿ ಇಂಥದ್ದೇ ಸಮಸ್ಯೆಯಿಂದಾಗಿ 3 ಗಂಟೆ ತಡವಾಗಿ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತಹ ಫ್ಲೈ 91 ಫ್ಲೈಟ್ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿತ್ತು. ಅದಾದ 4 ದಿನದ ಬಳಿಕ ಮತ್ತೆ ಅಂಥದ್ದೇ ಸಮಸ್ಯೆ. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನದಲ್ಲಿ ಮತ್ತೆ ತಾಂತ್ರಿಕ ದೋಷ ಕಂಡು ಬಂದಿದೆ. ಮೊನ್ನೆ ಅಷ್ಟೇ ಹುಬ್ಬಳ್ಳಿಯ ಬದಲಿಗೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿದ್ದಂತಹ ವಿಮಾನ ನಿನ್ನೆ ಸಂಜೆ 7 ಗಂಟೆಗೆ ಲ್ಯಾಂಡಿಂಗ್ ಆಗಬೇಕಾಗಿತ್ತು ಫ್ಲೈ 91 ವಿಮಾನ. ಆದರೆ ರಾತ್ರಿ 9 ಗಂಟೆಗೆ ಲ್ಯಾಂಡ್ ಆಗಿದೆ. ಸರಿಯಾಗಿ 2 ಗಂಟೆ ತಡವಾಗಿ ಹುಬ್ಬಳ್ಳಿಯ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ ವಿಮಾನ. ಫ್ಲೈ 91 ವಿಮಾನದ ಸಮಸ್ಯೆಯಿಂದ ಪ್ರಯಾಣಿಕರು ಆತಂಕಗೊಂಡಿದ್ದಾರೆ. ನಿನ್ನೆ ಸಂಜೆ 7 ಗಂಟೆಗೆ ಫ್ಲೈ 91 ವಿಮಾನ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ತಾಂತ್ರಿಕ ದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ 2 ಗಂಟೆ ತಡವಾಗಿ ಅಂದ್ರೆ 9 ಗಂಟೆಗೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಿದೆ. ಹವಾಮಾನ ವೈಪರೀತ್ಯದ ಹೆಸರಿನಲ್ಲಿ ಫ್ಲೈ 91 ವಿಮಾನ ಸಂಸ್ಥೆ ಕಳ್ಳಾಟ ಆಡ್ತಾ ಇದೆಯಾ? ಬೇರೆ ವಿಮಾನ ಸಂಸ್ಥೆಗಳಿಗೆ ಇಲ್ಲದಂತಹ ಹವಾಮಾನ ವೈಪರೀತ್ಯ ಫ್ಲೈ 91ಗೆ ಯಾಕೆ ಅನ್ನೋದು ಸದ್ಯದ ಪ್ರಶ್ನೆ. ತಾಂತ್ರಿಕ ಸಮಸ್ಯೆಗಳಿದ್ರೂ ಕೂಡ ವಿಮಾನ ಹಾರಾಟ ಮಾಡಿಸ್ತಾ ಇದೆಯಾ ಫ್ಲೈ 91? ಲ್ಯಾಂಡಿಂಗ್ ವೇಳೆ ಸಮಸ್ಯೆಯನ್ನ ಹವಾಮಾನ ವೈಪರೀತ್ಯ ಅಂತ ಕಂಪನಿ ಈಗ ಹೇಳ್ತಾ ಇದೆ, ಸಬೂಬ್ ಕೊಡ್ತಾ ಇದೆ. 2 ದಿನಗಳ ಹಿಂದಷ್ಟೇ ಇದೇ ಕಂಪನಿಯ ವಿಮಾನ 4 ಗಂಟೆ ಆಕಾಶದಲ್ಲೇ ಸುತ್ತಾಟವನ್ನ ನಡೆಸಿತ್ತು. ಲ್ಯಾಂಡಿಂಗ್ ಆಗದೆ ಹುಬ್ಬಳ್ಳಿಯ ಬದಲಿಗೆ ಬೆಂಗಳೂರಿಗೆ ವಾಪಸ್ಸಾಗಿತ್ತು ವಿಮಾನ. ಅದಾದ ಬೆನ್ನಲ್ಲೇ ಈಗ ಮತ್ತೆ ಅಂಥದ್ದೇ ಘಟನೆ ಮರುಕಳಿಸಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, 7 ಗಂಟೆಗೆ ನಿನ್ನೆ ಫ್ಲೈ 91 ವಿಮಾನ ಲ್ಯಾಂಡ್ ಆಗಬೇಕಾಗಿತ್ತು ಹುಬ್ಬಳ್ಳಿಯಲ್ಲಿ. ಆದರೆ 2 ಗಂಟೆ ತಡವಾಗಿ ಲ್ಯಾಂಡ್ ಆಗಿದೆ. ಮೊನ್ನೆ ಅಷ್ಟೇ ಆದಂತಹ ಘಟನೆ, ಅದರ ದೃಶ್ಯಾವಳಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಈ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಗುರುರಾಜ್ ಹೂಗಾರ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಏನಿದು 2-3 ದಿನದ ಅಂತರದಲ್ಲಿ ಫ್ಲೈ 91 ವಿಮಾನದಲ್ಲಿ ಈ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿರುವಂಥದ್ದು? ಏನ್ ಹೇಳ್ತಾ ಇದೆ ಕಂಪನಿ? ನಿಜಕ್ಕೂ ಪ್ರಯಾಣಿಕರ ಜೀವದ ಬಗ್ಗೆ ಕಂಪನಿಗೆ ಒಂಚೂರಾದ್ರೂ ಕಾಳಜಿ ಇದೆಯೋ ಇಲ್ಲೋ? ಖಂಡಿತ ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ ವೀಣಾ. ಏನಂತ ಹೇಳಿದ್ರೆ, ಭಾನುವಾರದಂದು ಮಧ್ಯಾಹ್ನ 3 ಗಂಟೆಗೆ ಹೊರಟಂತ ವಿಮಾನ ಅವತ್ತು 4:30ಕ್ಕೆ ಹುಬ್ಳಿಯಲ್ಲಿ ಲ್ಯಾಂಡ್ ಆಗ್ಬೇಕಾಗಿತ್ತು. ಸತತ 3-3.5 ಗಂಟೆಗಳ ಕಾಲ ಆಕಾಶದಲ್ಲಿ ಹಾರಾಡಿದ್ರು ಕೂಡ ಲ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಅಷ್ಟೆಲ್ಲ ಏಕಾಏಕಿ ವೇಗದ ನಿಯಂತ್ರಣವನ್ನು ಕಳೆದುಕೊಂಡಾಗ ಫ್ಲೈಟ್ ನಲ್ಲಿ ಇದ್ದವರಿಗೆ ಕುಸಿದು ಬಿದ್ದಂತ ಅನುಭವ ಆಯ್ತು, ಚೀರಾಟ ಆಯ್ತು, ಸಾಕಷ್ಟು ಮಹಿಳೆಯರು ಕಣ್ಣೀರು ಹಾಕಿದ್ದನ್ನ ವಿಜುವಲ್ ಸಮೇತ ನಾವೆಲ್ಲವನ್ನ ಕೂಡ ನೋಡಿದ್ವಿ. ಅದಾದ ನಂತರ ಅಂದು ಸಂಜೆ 7:30ಕ್ಕೆ ಹುಬ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾದಂತ ಫ್ಲೈಟ್ ಹೋಗಿ ಪುನಃ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಯ್ತು. ಅದಾದ ನಂತರವೂ ಕೂಡ ಯಾವುದೇ ಈ ಫ್ಲೈ 91 ಸಂಸ್ಥೆಯಿಂದ ಒಂದು ಸ್ಪಷ್ಟೀಕರಣ ಬರಲಿಲ್ಲ. ಕೇವಲ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳು ಹೇಳಿದ್ರು ಇದು ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ನಡೆದಿತ್ತು ಅಂತ. ಆದ್ರೆ ಯಾವಾಗ ಅಧಿಕಾರಿಗಳು ಸುಳ್ಳನ್ನ ಮುಚ್ಚಿಡ್ತಾ ಇದಾರೆ ಅನ್ನೋ ವಿಷಯ ಗೊತ್ತಾಯ್ತು, ಆಗ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಕಾಲ್ಗಳನ್ನು ಅವಾಯ್ಡ್ ಮಾಡುವಂತ ಕೆಲಸವನ್ನ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿದ್ರು. ಯಾಕಂದ್ರೆ ಬೇರೆ ವಿಮಾನಗಳಿಗೆ ಲ್ಯಾಂಡ್ ಆಗ್ಲಿಕ್ಕೆ ಇಲ್ಲದೆ ಇರುವಂತ ಏನಂತ ಬ್ಯಾಡ್ ವೆದರ್ ಸಿಚುವೇಶನ್ ಕೇವಲ ಫ್ಲೈ 91 ವಿಮಾನಕ್ಕೆ ಯಾಕೆ ಬಂತು ಅನ್ನುವಂತ ಪ್ರಶ್ನೆಗಳು ಕೂಡ ಭಾನುವಾರನೇ ಹುಟ್ಕೊಳ್ಳುತ್ತೆ. ಯಾಕಂದ್ರೆ ಭಾನುವಾರ 4:30ಕ್ಕೆ ಲ್ಯಾಂಡ್ ಆಗುವ ಸಂದರ್ಭದಲ್ಲಿ ಈ ಫ್ಲೈ 91 ಸಂಸ್ಥೆಗೆ ಲ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯವಾಗಿರುವಂತ ವಿಮಾನವನ್ನ ಇಂಡಿಗೋ ಬೇರೆ ಬೇರೆ ವಿಮಾನಗಳು ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಿತ್ತು. ಅದೇ ದಿನ ಅದೇ ಕಾಲಕ್ಕೆ ಕೂಡ ಲ್ಯಾಂಡ್ ಆಗಿ ಮತ್ತು ಟೇಕ್ ಆಫ್ ಕೂಡ ಆಗಿತ್ತು. ಈಗ ಮತ್ತೊಂದು ಹಂತದ ಘಟನೆ ನಡೆದಿದೆ. ನಿನ್ನೆ ಅಷ್ಟೇ ಹುಬ್ಳಿಯಲ್ಲಿ ಬೆಂಗಳೂರಿಂದ ಹೊರಟಂತ ಫ್ಲೈ 91 ವಿಮಾನ ಏನು ಹುಬ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಸಂಜೆ 7 ಗಂಟೆಗೆ, ಆದ್ರೆ 9 ಗಂಟೆಗೆ ಲ್ಯಾಂಡ್ ಆಗಿದೆ. ಅಂದ್ರೆ 2 ಗಂಟೆಗಳ ಕಾಲ ತಡವಾಗಿ ಲ್ಯಾಂಡ್ ಆಗಿರುವಂತದ್ದು. ಇದಕ್ಕೂ ಕೂಡ ತಾಂತ್ರಿಕ ದೋಷದ ಕಾರಣ ಇಲ್ಲ. ನಿನ್ನೆ ಸಂಜೆ ಹುಬ್ಳಿ ಸುತ್ತಮುತ್ತಲು ಮಳೆ ಆಗ್ತಾ ಇತ್ತು ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ವಿಮಾನಗಳು ಲ್ಯಾಂಡ್ ಆಗಿದೆ. ಹಾಗಾಗಿ ಸಂಸ್ಥೆ ತಾಂತ್ರಿಕ ದೋಷವನ್ನ ಮುಚ್ಚಿಟ್ಕೊಳ್ಳಿಕ್ಕೆ ಈ ರೀತಿ ಆರೈಕೆ ಉತ್ತರಗಳನ್ನ ನೀಡ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಅಷ್ಟೇ ಅಲ್ಲ, ಈ ಬಗ್ಗೆ ಏನಂತ ಹೇಳಿದ್ರೆ ವಿಮಾನಯಾನ ಇಲಾಖೆ ಸಚಿವಾಲಯ ಸ್ಪಷ್ಟನೆ ನೀಡಬೇಕಾಗಿದೆ. ಯಾಕಂದ್ರೆ ಬೆಂಗಳೂರು, ಹುಬ್ಳಿ, ಹೈದರಾಬಾದ್ ಈ 3 ಫ್ಲೈಟ್ಗಳ ಮಧ್ಯೆ ಈ ತಾಂತ್ರಿಕ ಸಮಸ್ಯೆ ಕಂಡು ಬಂದಿರೋದ್ರಿಂದ ಇದನ್ನ ಅಷ್ಟೊಂದು ಹಗುರವಾಗಿ ಪರಿಗಣಿಸ್ತಾ ಇದನ್ನ ಫ್ಲೈ 91 ಸಂಸ್ಥೆ ಅನ್ನುವಂಥದ್ದು ಕೂಡ ಪ್ರಯಾಣಿಕರಲ್ಲಿ ಒಂದು ರೀತಿ ಪ್ರಶ್ನೆ ಉಟ್ಕೊಂಡಿದೆ. ಪ್ರಯಾಣಿಕರ ಸುರಕ್ಷತೆ ಬಗ್ಗೆ ಯಾವ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನುವಂಥದ್ದು ಬಗ್ಗೆ ಯಾವುದೇ ರೀತಿ ಸ್ಪಷ್ಟನೆ ಇದುವರೆಗೆ ಕೂಡ ಬಂದಿಲ್ಲ. ಹಾಗಾಗಿ ಪ್ರಯಾಣಿಕರು ಆ
ವಿಮಾನದಲ್ಲಿ ಪ್ರಯಾಣಿಸಬೇಕಾ ಬೇಡ ಅಂತ ಆತಂಕದಲ್ಲಿ ಈಗ ಇದ್ದಾರೆ ಅಂತ ಹೇಳ್ಬೋದು ವೀಣಾ. ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.